ಗ್ರಾಮಸಭೆಗೆ ಕೆಲವು ಇಲಾಖಾಧಿಕಾರಿಗಳು ಗೈರು ಹಾಜರಾದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಗ್ರಾಮಸ್ಥರು ಗ್ರಾಮಸಭೆಯನ್ನೇ ಬಹಿಷ್ಕಾರ ಮಾಡಿ ಹೊರನಡೆದ ಘಟನೆ ಪೊನ್ನಂಪೇಟೆ ತಾಲೂಕಿನ ಕಿರುಗೂರು ಗ್ರಾಮ ಪಂಚಾಯಿತಿ ಗ್ರಾಮಸಭೆಯಲ್ಲಿ ನಡೆದಿದೆ. ಕಿರುಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಪ್ಪಡಿರ ರಾಕೇಶ್ ದೇವಯ್ಯ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮಸಭೆಯನ್ನ ಏರ್ಪಡಿಸಲಾಗಿತ್ತು. ಸಭೆಗೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಗ್ರಾಮಸಭೆಗೆ ಕೆಲವು ಇಲಾಖಾಧಿಕಾರಿಗಳನ್ನು ಹೊರತುಪಡಿಸಿದಂತೆ ಪೊಲೀಸ್ ಅಬಕಾರಿ ಸೇರಿದಂತೆ ಕೆಲವು ಪ್ರಮುಖ ಇಲಾಖಾಧಿಕಾರಿಗಳು ಗ್ರಾಮಸಭೆಗೆ ಗೈರಾಗಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಯಿತು. ಈ ಸಂದರ್ಭ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಪ್ಪಡಿರ ರಾಕೇಶ್ ದೇವಯ್ಯ, ಇಂದಿನ ಗ್ರಾಮಸಭೆ ಕುರಿತಂತೆ ಎಲ್ಲ ಇಲಾಖಾಧಿಕಾರಿಗಳಿಗೆ 2 ಬಾರಿ ಮನವಿ ಪತ್ರ ಕಳುಹಿಸಲಾಗಿದೆ. ಅಲ್ಲದೆ ದೂರವಾಣಿ ಮೂಲಕ ಕೂಡ ಮಾಹಿತಿ ನೀಡಲಾಗಿದ್ದರೂ 11 ಇಲಾಖಾಧಿಕಾರಿಗಳು ಗ್ರಾಮಸಭೆಗೆ ಗೈರಾಗಿದ್ದು, ಈ ಬಗ್ಗೆ ಗ್ರಾಮಸ್ಥರ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆ ಗ್ರಾಮಸ್ಥರ ತೀರ್ಮಾನಕ್ಕೆ ಬದ್ಧರಾಗಿ ಗ್ರಾಮಸಭೆಯನ್ನ ಮುಂದೂಡುವಂತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ನೋಡಲ್ ಅಧಿಕಾರಿಯನ್ನ ಕೇಳಿಕೊಂಡ್ರು. ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ನಾನು ಹೇಳ್ತಾ ಇದ್ದೀನಿ, ಸಂಬಂಧಪಟ್ಟ ಇಲಾಖೆಯವರು ಇಲ್ಲ ಅಂದಮೇಲೆ ಒಂದು ಸಭೆಯನ್ನು ನಡೆಸೋದು ತುಂಬಾ ಕಷ್ಟ ಆಗ್ತದೆ, ಯಾವುದೇ ಪ್ರಯೋಜನ ಆಗಲ್ಲ ಅಂತ ಹೇಳಿ ನನ್ನ ಅನಿಸಿಕೆ. ಮುಖ್ಯವಾಗಿ ಗ್ರಾಮಸಭೆ ನಡೆಯುವ ವಸತಿ ಇಲಾಖೆ ಇರಬೇಕಾಗುತ್ತೆ. ಗ್ರಾಮಸಭೆಯನ್ನು ಮುಂದುವರಿಸಿ ಇಲಾಖೆ ಬಂದಿಲ್ಲ ಅಂತ ಹೇಳುವಾಗ ನಾವು ನಾನೇ ಇಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ನಾನೊಂದು ಗ್ರಾಮಸ್ಥರಿಗೆ ಒಂದು ಮಾತು ಕೊಟ್ಟಿದ್ದೆ, ವಿಶೇಷ ಗ್ರಾಮ ಸಭೆಯನ್ನು ಕರಿತೀವಿ ಅಂತ ಹೇಳಿದ್ದೆ 3 ತಿಂಗಳಲ್ಲಿ. ಅದು ಯಾವಾಗ ಏಪ್ರಿಲ್ ಮೇಯಲ್ಲಿ ಕರಿತೀವಿ ಅಂತಲೂ ಆಶ್ವಾಸನೆ ಕೊಟ್ಟಿದ್ದೆ. ಆದರೆ ಈ ಕಾನೂನು ಅಂತಂದ್ರೆ ಇವರು ಪ್ರೊಸೀಜರ್ ಪ್ರಕಾರ ವಿಶೇಷ ಗ್ರಾಮ ಸಭೆ ಕರೆಯುವಂತ ಅವಕಾಶ ಇಲ್ಲ ಅಂತ ಹೇಳಿ ಹೇಳಿದ್ರು. ಅದಕ್ಕೋಸ್ಕರ ಅದನ್ನು ಕರೀಲಿಲ್ಲ. ಈಗ 1 ವರ್ಷ ಬಿಟ್ಟು ಒಂದು ಗ್ರಾಮ ಸಭೆ ಬರುವಾಗ ಅಧಿಕಾರಿಗಳು ಎಲ್ಲ ಬಂದಿರೋ ಅಧಿಕಾರಿಗಳಿಗೆ ಏನು ಮಾತಾಡ್ತಾರೆ, ಇಲಾಖೆಯವರಿಗೆ ಏನು ಮಾತಾಡ್ತಾ ಇಲ್ಲ. ಗೈರಾಗಿರುವ ಇಲಾಖೆಯವರು ಏನು ಅವರಿಗೆ ಜವಾಬ್ದಾರಿಗಳಿಲ್ವಾ ಅಂತ ಹೇಳಿ ಅನಿಸ್ತಾ ಇದೆ. ಯಾರೋ ಬೇರೆ ಇಲಾಖೆಯವರ ಪರ ವಹಿಸಿಕೊಂಡು ಇಲ್ಲಿ ಮಾತಾಡೋದು ಬೇಡ. ನಾನು ಮೊಟ್ಟ ಮೊದಲನಾಗಿ ಈಗ ನೋಡಲ್ ಅಧಿಕಾರಿ ಇದ್ದಾರೆ, ಅವರು ಗ್ರಾಮ ಸಭೆ ನಡೆಸಬಹುದು ಅಂತಂದ್ರೆ ನನ್ನ ಯಾವ ಅಭ್ಯಂತರ ಇಲ್ಲ. ನಾನು ಇದಕ್ಕೆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ನಾನು ಈ ಗ್ರಾಮ ಸಭೆ ನಡೆಸಲ್ಲ ಅಂತ ಹೇಳ್ತೇನೆ. ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಹಾಗೂ ಗ್ರಾಮಸಭೆ ನೋಡಲ್ ಅಧಿಕಾರಿ ನವೀನ್ ಕುಮಾರ್ ಅವರು ಈ ಬಗ್ಗೆ ಪ್ರತಿಕ್ರಿಯಿಸಿ, ಇಂದಿನ ಗ್ರಾಮಸಭೆಗೆ ಕೆಲವು ಇಲಾಖಾಧಿಕಾರಿಗಳು ಗೈರಾದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದು, ಈ ಬಗ್ಗೆ ಗೈರಾದ ಇಲಾಖಾಧಿಕಾರಿಗಳ ಗಮನ ಸೆಳೆಯುವುದಾಗಿ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಮೂಲಕ ಅಂತಹ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವುದಾಗಿ ಭರವಸೆ ನೀಡಿದರು. ಇಂದು ದಿನಾಂಕ 21/11/2024ರಂದು ಕಿರುಗೂರು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸದರಿ ಗ್ರಾಮಸಭೆಗೆ ಎಲ್ಲ ಗ್ರಾಮಸ್ಥರು ಅಧಿಕಾರಿಗಳು ಹಾಗೂ ಎಲ್ಲ ಗ್ರಾಮ ಆಡಳಿತ ಮಂಡಳಿ ಸಹ ಇಲ್ಲಿ ಹಾಜರಿದ್ದೆವು. ಸದರಿ ಗ್ರಾಮಸಭೆಯಲ್ಲಿ ಹಾಜರಾತಿಯನ್ನು ಪಡೆಯುವಾಗ ಇಲಾಖೆಯ ಅಧಿಕಾರಿಗಳ ಒಂದು ಪರಿಚಯವನ್ನು ಮಾಡಿಕೊಳ್ಳುವಾಗ ಕೆಲವು ಇಲಾಖೆಯ ಅಧಿಕಾರಿಗಳು ನೌಕರರು ಹಾಜರಾಗದಿದ್ದುದು ಕಂಡುಬಂದಿತು. ಸದರಿ ಗ್ರಾಮಸಭೆಯಲ್ಲಿ ಗ್ರಾಮಸ್ಥರು ಸಹ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಎಲ್ಲ ಇಲಾಖೆ ಅಧಿಕಾರಿಗಳು ಸಹ ಈ ಒಂದು ಗ್ರಾಮಸಭೆಯಲ್ಲಿ ಇರಬೇಕು ಅಂತೇಳಿ ಅವರು ಕೋರಿಕೊಂಡ್ರು. ನಾನು ನನ್ನ ನೋಡಲ್ ಅಧಿಕಾರಿ ಆಗಿರ್ತಿ ಈ ಸಭೆಯನ್ನು ನಡೆಸುವಂತಹ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದರಿಂದ ನಾನು ಆಡಳಿತ ಮಂಡಳಿಗೆ ಮತ್ತು ಇನ್ನು ಗ್ರಾಮಸ್ಥರಿಗೂ ಸಹ ನಾನು ಕೋರಿಕೊಂಡೆ. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಸರ್ಕಾರ ಇಂಥ ದಿವಸ ಇಂಥ ಗ್ರಾಮಸಭೆ ಹೇಳಿ ಈ ದಿನಾಂಕ ನಿಗದಿ ಮಾಡಿರುವಾಗ ನೀವು ಕಳಿಸಿರುವ ನೋಟಿಸ್ ಅದರ ಡಿಪಾರ್ಟ್ಮೆಂಟ್ ಅವರಿಗೆ 25ನೇ ಸಾಲಿನ ಗ್ರಾಮಸಭೆಯನ್ನು ದಿನಾಂಕ 21/11/2023ರಂದು ಅಂದರೆ ಇಂದು ಗುರುವಾರ ಪೂರ್ವಾಹ್ನ 11 ಗಂಟೆಗೆ ಕಿರುಗೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಯಿತು. ಈ ಗ್ರಾಮ ಸಭೆಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಯವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೆವು. ಇದರಲ್ಲಿ ನಮ್ಮ ಅಧಿಕಾರಿ ಇಲಾಖೆಯವರು ಒಟ್ಟು ಒಂದು 11 ಇಲಾಖೆಯವರು ಗೈರಾಜರಾಗಿದ್ದಾರೆ. ಇದನ್ನು ಎಲ್ಲ ಗ್ರಾಮಸ್ಥರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಗ್ರಾಮ ಸಭೆಯನ್ನು ಮುಂದೂಡಬೇಕು ಅಂತ ಹೇಳಿದ್ದಾರೆ.
ಅದೇ ರೀತಿಯಲ್ಲಿ ನಾವು ಆಡಳಿತ ಮಂಡಳಿಯು ಗ್ರಾಮಸ್ಥರ ತೀರ್ಮಾನಕ್ಕೆ ಬದ್ಧರಾಗಿ ಈ ಗ್ರಾಮ ಸಭೆಯನ್ನು ಮುಂದೂಡಬೇಕು ಅಂತ ಹೇಳ್ಕೊಂಡಂತ ನಮ್ಮ ನೋಡಲ್ ಅಧಿಕಾರಿಯವರಿಗೂ ಮತ್ತು ಪಿ ಡಿ ಅವರಿಗೂ ಕೇಳಿಕೊಂಡಿದ್ದೇವೆ.